ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಲಾಸ್ಟ್ ವ್ಲಾಗ್ನಾಗ ಚೆರಿನ್ ಕರ್ಕೊಂಡು ಬೀದರಿಗೆ ಹೊಂಟೀನಿ ಅಂತ ಹೇಳಿದ್ನಿ. ಸೊ ಈಗ ಆಲ್ರೆಡಿ ಬೀದರಿಗೆ ಬಂದು 15 ಡೇಸ್ ಆಯ್ತು. ಈ 15 ಡೇಸ್ ಹೆಂಗೆ ಹೋದು ಅಂತಲೂ ಗೊತ್ತಾಗಲಿಲ್ಲ. ಚೆರಿ ಜೋಡಿ ಅಷ್ಟು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಅಂದ್ರೆ ಕ್ರಿಶ್ಚಿಯನ್ ಡೆಲಿವ್ರಿ ಆದ್ಮೇಲೆ ಇದು ಫಸ್ಟ್ ಟೈಮ್ ನಾನು ಎರಡೂ ಮಕ್ಕಳನ್ನ ಕರ್ಕೊಂಡು ಇದ್ದಿದ್ದು ಒಬ್ಬಕ್ಕೆ. ಅಂದ್ರೆ ನಾನು ಕ್ರಿಶ್ಚಿಯನ್ ಡೆಲಿವ್ರಿ ಮಾಡೋಕೆ ಲಾಸ್ಟ್ ಫೆಬ್ರವರಿದಾಗ ಬೆಲ್ಗಮ್ಮಿಗೆ ಹೋಗಿದ್ದೆ. ಸೊ ಅವಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಚೆರಿ ಮಮ್ಮಿ ಜೋಡಿನೇ ಇದ್ಲ ನಂದು ಡೆಲಿವ್ರಿ ಆದ್ಮೇಲೆ ಮತ್ತು ಬಂತಂದಾಗ ಮತ್ತು ಇವನ್ ವಾಪಸ್ ನಾ ಬೀದರಿಗೆ ಬಂದ್ಮೇಲೆ ಚೆರಿನ ಮಮ್ಮಿ ಕಡೆನ ಬಿಟ್ಟು ಬಂದಿದ್ದೆ ನಾನು. ಸೊ ಇದು ಫಸ್ಟ್ ಟೈಮೇ ನನ್ನ ಎರಡು ಹುಡುಗರನ್ನ ಕರ್ಕೊಂಡು ನಾ ಇದ್ದಿದ್ದೆ. ಸೊ ಫುಲ್ ಬ್ಯುಸಿ ಇತ್ತು. ಮತ್ತು ಅದ್ರ ಜೋಡಿ ಲಾಸ್ಟ್ ವೀಕ್ನಾಗ ಕೃಷಿಗೆ ಒಂದು ಸ್ವಲ್ಪ ಆರಾಮ್ ತಪ್ಪಿದ. ಫುಲ್ ಜೋರು ಹೈ ಫೀವರ್ ಎಲ್ಲ ಬಂದುಬಿಟ್ಟಿತ್ತು. ಮತ್ತು ಇನ್ನು ಇವನಿಂದ ಈಕಿಗೂ ಬರ್ತೈತಲ್ಲ, ಸೊ ಮತ್ತು ನಾನು ಆರಾಮ್ ತಪ್ಪಿದ್ದೆ. ಸೊ ಇದರೆಲ್ಲ ನಡ್ಬರ್ಕ ಮಮ್ಮಿ ಬಂದಿದ್ರು. 1-2 ಡೇಸ್ ಇದ್ದ ನಂಗೆ ಹೆಲ್ಪ್ ಆಯ್ತು. ಮಮ್ಮಿ ಬಂದು ಹುಡುಗರನ್ನೆಲ್ಲ ನೋಡ್ಕೊಳ್ಳೋದ್ರಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅವ್ರು ಹೋದ್ರು ವಾಪಸ್. ಹೋಗೋದು ಮುಂದೆ ಇನ್ನೂ ಕ್ರಿಶ್ ಒಂದು ಸ್ವಲ್ಪ ಆರಾಮ್ ಇರಲಿಲ್ಲ ಅವನಿಗೆ. ಸೊ ಹಾಗಾಗಿ ಹೋಗೋದು ಮುಂದೆ ಚೆರಿನ ಕರ್ಕೊಂಡು ಹೋಗಿಬಿಟ್ರು ಅವ್ರು. ಸೊ ಈಗ ಒಂದು ಸ್ವಲ್ಪ ಓಕೆ, ಕೃಷಿಗೆಲ್ಲ ಜ್ವರ ಅದು ಹೋಗೈತಿ, ಈಗ ಒಂದು ಸ್ವಲ್ಪ ಆರಾಮ ಅದಾನ. ಸೊ ಈಗ ನಾನು ಇವತ್ತು ಸಂಜೆಗೆ ಅರೌಂಡ್ 6:45 ಅದು ನನ್ನ ಬಸ್ ಐತಿ. ಸೊ ನಾನು ಪ್ಯಾಕಿಂಗ್ ಮಾಡ್ಕೊಳಕತ್ತೀನಿ. ಯಾಕಂತಂದ್ರೆ ನಮ್ದು ಈ ಊರಾಗ ಅಂದರೆ ನಮ್ಮ ಅಜ್ಜಿ ಊರಾಗ ಐದೇಶಿ ಐತಿ, ಅಂದ್ರೆ ಊರ ಹಬ್ಬ ಅಂತೇವಲ್ಲ. ಸೊ ಅದೈತಿ, ಅದನ್ನು ಅಟೆಂಡ್ ಮಾಡ್ಬೇಕು. ಮತ್ತು ಅದಾದ ಒಂದು 2-3 ಡೇಸಿಗೆ ಕ್ರಿಶ್ 1 ವರ್ಷದವ ಅಕ್ಕನ. ಸೊ ಒಂದು ಫಸ್ಟ್ ಬರ್ತ್ಡೇನೂ ಐತಿ. ಸೊ ಅಲ್ಲೇ ಎಲ್ಲರ ಜೋಡಿನೂ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊಂಟೇನಿ. ಇಲ್ಲೇ ನಾನು ಲಂಚಿಗೆ ಹೆಸರು ಕಾಳು ಪಲ್ಯ ಮಾಡಿದ್ದೆ. ಸೊ ಲಾಸ್ಟ್ ಇನ್ನೇನು ಮೇಲೆ ಕೊತ್ತಂಬರಿ ಅದು ಹಾಕಿ ರೆಡಿ ಮಾಡ್ಕೊಳತ್ತೀನಿ. ಇವರು ಇನ್ನು ಊಟಕ್ಕೆ ಬರೋ ಟೈಮ್ ಆಗಿತ್ತು. ಸೊ ಹೆಸರು ಕಾಳು ಪಲ್ಯ, ಚಪಾತಿ, ಮೊಸರು, ಸೊ ಒಂದು ಪರ್ಫೆಕ್ಟ್ ಫುಲ್ಫಿಲ್ಲಿಂಗ್ ಲಂಚ್ ರೆಡಿ ಆಯ್ತು. ಸೊ ನಾನು ಹೇಳಿದ್ನಲ್ಲ ಅರೌಂಡ್ 6:45 ನನ್ನ ಬಸ್ ಇತ್ತು ಅಂತೇಳಿ. ಸೊ ಹೊಂಟ್ವಿ ನಾವು ಬಿಜಾಪುರ ಕಡೆ. ಕೃಷಿನ ನಾನು ಮಧ್ಯಾಹ್ನ ಮಲಗಿಸ್ಲಿಕ್ಕೆ ಹೋಗಿರಲಿಲ್ಲ. ಸೊ ದಟ್ ಬಸ್ನಾಗ ಒಂದು ಸ್ವಲ್ಪ ಭಾಳ ಹೊತ್ತನ ಮಲ್ಕೊತಾನಂತೇಳಿ. ಯಾಕಂದ್ರೆ ನಾನು ಬಿಜಾಪುರ್ನ ಅರೌಂಡ್ 1:30 ಅದು ಹಿಂಗೆ ರೀಚ್ ಆದ್ನಿ. ಅಣ್ಣ ಬಂದಿದ್ದ ಪಿಕಪ್ ಮಾಡ್ಲಿಕ್ಕೆ. ಸೊ ನಂಗೆ ಅದು ಈಸಿ ಆಯಿತು. ಪ್ರತಿ ಸತಿ ಹಿಂಗೆ ಆಕತಿ, ಬೆಳಗ್ಗೆಯಿಂದ ನೈಟ್ ಜರ್ನಿ ಈ ಥರ ಆಗಂಗೆ ಇಲ್ಲ. ಎವ್ರಿ ಟೈಮ್ ಹಿಂಗೆ ನಡುರಾತ್ರಿನ ನಾನು ಹೋಗೋದಾಗತೈತಿ. ಸೊ ನೋಡು ನೀನು ಎಷ್ಟು ದಿವ್ಸ ಹಿಂಗೆ ಮಾಡೋದಾಕೈತೆ ಅಂತ ಹೇಳಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಚೆರಿ. ಗುಡ್ ಮಾರ್ನಿಂಗ್ ಅಮ್ಮ. ಸೊ ರಾತ್ರಿ 1:30 ಆಗಿತ್ತು ಮನೆ ಮುಟ್ಟೋದ್ರಾಗ, ಲೇಟ್ ಆಗಿತ್ತು. ಸೊ ಬಂದು ಮಲ್ಕೊಂಡು ಈಗ ಎದ್ದೇವಿ. ಕೃಷ್ಣ ಇವಣ ಚೆರಿ ಇಲ್ಲದ. ಚೆರಿ ನಮ್ಮನ್ನು ಮಿಸ್ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡು ಮಿಸ್? ಅಯ್ಯೋ ಏನತ್ತ ತಲೆ ಮೇಲೆ? ಹಲೋ, ನಾನು ನಿಮ್ಮ ಇನ್ಶರಕ್ಕೂಲಲ್ಲಿ. ಸೊ ಗೈಸ್, ಆ್ಯಂಡ್ ನೀವು ಈ ಬಳಿ ಹಾಕೊಂಡ್ರೆ ಅಂದರೆ ಕ್ಯೂಟ್ ಕಾಣ್ತಿರತ್ತೆ. ನಿಮಗೆ ಗೊತ್ತಿಲ್ಲ, ಕರೆ ಕ್ಯೂಟ್ ಮುದ್ದು ಕಾಣ್ತೀರ ನೀವು. ಎಲ್ಲ ಹೋಗ್ಬಿಟ್ಟಾರ ಅವರು, ಬೂ ಹೋಗ್ಬಿಟ್ಟಾರ. ಮತ್ತೆ ಇದನ್ನ ಹಾಕೊಂಡ್ರೆ ಕ್ಯೂಟ್ ಕಾಣ್ತಾರೆ ನೀವು. ತೋರಿಸ್ತೀನಿ ದಪ್ರಿ. ನೋಡಿ ಎಷ್ಟು ಕ್ಯೂಟ್ ಕಾಣಕತ್ತೈತಿ, ಮುದ್ದು ಕಾಣಕತ್ತೈತಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ. ನಮಗೆಲ್ಲ ಗೊತ್ತೇ ಇತ್ತು. ನೀವು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಮಾಡಿ ಅನ್ಕೋತೀರಿ ನೀವು. ಅಂದ್ಕೊಂಡ್ಮೇಲೆ ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್ ಹಾಕ್ಯಾಲ, ಅದನ್ನ ದಿನ ನೋಡ್ತಾ ಇರ್ತೀನಿ. ಬಾಯ್ ಬಾಯ್, ನೀವು ನೋಡ್ಬೋದು ಚೆರಿನ ಎಷ್ಟು ನಾಟಕ ನಡ್ಸ್ಯಾಳ ಅಂತ ಹೇಳಿ. ಆಕೆ ಹಿಂಗೇನ್ರ ಫೋನ್ ಅದು ಸಿಕ್ತಂತಂದ್ರೆ ಈ ಥರ ವೀಡಿಯೋ ಮಾಡ್ಕೊಳಕ್ಕೆ ಹತ್ಬಿಡ್ತಾಳೆ, ಇಮಿಟೇಟ್ ಮಾಡಕತ್ತಾಳೆ ನಾ ಹೆಂಗೆ ಮಾತಾಡ್ತೀನಿ ಹಂಗೆ. ಸೊ ಎನಿವೇಸ್ ಬ್ರೇಕ್ಫಾಸ್ಟ್ ಅದು ಮುಗಿಸ್ಕೊಂಡು ನಾವು ಊರಿಗೆ ಹೊಂಟೇವಿ. ಸೊ ಆ್ಯಸ್ ಯೂಶ್ವಲ್ ಪ್ರತಿ ಸತಿಗತ್ತೆ ನಂಗೆ ಈ ಸಲಿನೂ ಫುಲ್ ಎಕ್ಸೈಟ್ಮೆಂಟ್ನಾಗ ಹೊಂಟೇನಿ. ಅಲ್ಲಿ ಹೋಗೋದು ಅಂದ್ರೆ ನನಗೆ ಇಷ್ಟ
ಎಷ್ಟು ಖುಷಿ ಆಕತ್ತಲ್ಲ ನಂಗೆ. ಅಜ್ಜಿ ಊರು ಅಂದ್ರೆ ಅಷ್ಟು ನಂಗೆ ಸಣ್ಣಕ್ಕಿದ್ದಂಗಿಂದನೂ ಫುಲ್ ಅಷ್ಟಿಷ್ಟ ನಂಗೆ. ಸೊ ಹೋಗೋದು ಮುಂದೆ ಆನ್ ದ ವೇ ನಮ್ಮ ಅತ್ತೆ ಮನೆ ಬರ್ತೈತಿ ಜಮಖಂಡಿ ಒಳಗೆ. ಸೊ ಅವ್ರಿಗೂ ಒಂದು ಸತಿ ಹೋಗಿ ಭೇಟಿಯಾಗಿ ಬರೋಣ ಅಂತ ಹೇಳಿ ಹಂಗೆ ಕ್ರಿಶ್ಚಿಯನ್ ಬರ್ಡೇ ನಾವು ಏನು ಸೆಲೆಬ್ರೇಟ್ ಮಾಡತ್ತೇವೆ ಜಮಖಂಡಿ ಒಳಗೆ ಸೆಲೆಬ್ರೇಟ್ ಮಾಡತ್ತೇವಿ. ಸೊ ಹಾಗಾಗಿ ಅವ್ರಿಗೂ ಇನ್ವೈಟ್ ಮಾಡ್ದಂಗೂ ಆಕೈತಿ ಅಂತ ಹೇಳಿ ಹೋಗಿದ್ವಿ. ಇದು ನಾನು ಕ್ರೋಶೆ ಮಾಡಿದ್ದು ಕಾರ್ ಹ್ಯಾಂಗಿಂಗ್ ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೆ ಮಾಡತ್ತನವ ಕೃಷಿ ಹೆಂಗೆ ನೋಡಿದ್ದು ಹೆಂಗೆ ಮಾಡೋದು. ಸರಿ ಸರಿ ಬೀಳ್ತೀರಿ. ಆನ್ ದ ವೇ ಹೋಗೋದು ಬಂದಿಲ್ಲ ಹಜಾರೆ ಬರ್ತೈತೆ ನಮಗೆ. ಸೊ ನೋಡ್ಬೋದು ಎಷ್ಟು ರಶ್ ಐತಿ. ಫುಲ್ ಮದ್ವೆ ಸೀಸನ್ ಸ್ಟಾರ್ಟ್ ಆಗೈತೆ ಕಾಣ್ತೈತಿ. ಫುಲ್ ಮಂದಿ ತುಂಬ ಬಿಟ್ಟಿದ್ರು, ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದ್ದು. ಸೊ ಎಲ್ಲ ಫುಲ್ ಜೋರು ಶಾಪಿಂಗ್ ಸ್ಟಾರ್ಟ್ ಆಗಿಬಿಟ್ಟೈತಿ ಮದ್ವೆ ಸೀಸನಿಂದ. ಇದು ಕ್ರೋಶೆ ಕರೆನ ಎಷ್ಟು ಕ್ಯೂಟ್ ಕಾಣಕತ್ತೈತಲ್ಲ, ನಂಗಂತೂ ಭಾಳ ಲೈಕ್ ಆಯ್ತು. ಅನ್ನಾಗೂ ಭಾಳ ಇಷ್ಟ ಆಯ್ತು. ನಾನು ಅದು ಮಾಡ್ಕೊಂಬಂದಿದ್ದು ಮನೆಯಿಂದ. ಮನೆ ಸನಿ ಬರ್ತಾ ಫುಲ್ ಗ್ರೀನ್ರಿನ ಸ್ಟಾರ್ಟ್ ಆಗಿಬಿಡ್ತೈತಿ ನಮ್ದು ಊರಿನಾಗ. ಯಾಕಂದ್ರೆ ನಮ್ಮ ಮನೆ ಐತಿ ಫುಲ್ ಹೊಲದ ನಡ್ಬರ್ಕ, ತೋಟದಾಗ ಅಂತ ಹೇಳ್ತಲ್ಲ, ತೋಟದ ಮನೆ ಅಂತ ಹೇಳ್ತಲ್ಲ, ಫಾರ್ಮ್ ಹೌಸ್. ಸೊ ಹಂಗೆ ನಮ್ಮದು ಮನೆ ಸುತ್ತ ಫುಲ್ ಹೊಲಗಳದಾವ. ಹಾಗಾಗಿ ಫುಲ್ ಗ್ರೀನ್ರಿ, ಫುಲ್ ತಂಪಿರ್ತೈತಿ. ಅಲ್ಲಿ ಇರ್ಲಿಕ್ಕೆ ಒಂಥರ ಏನೋ ಮಜಾ. ಸನ್ಸೆಟ್ ವ್ಯೂ ನೋಡಿ ಎಷ್ಟು ಮಸ್ತ್ ಬರ. ಹೇಳಮ್ಮ, ಯಾರು ಹೇಳಿ ನಿಮ್ಮ ಕಜಿನ್ ಸಣ್ಣ ತಂಗಿ ಅಕ್ಕ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಸ ನಿನ್ನ ಯೂಟ್ಯೂಬ್ಗೆ. ಹಾಯ್ ಫ್ರೆಂಡ್ಸ್, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅಕ್ಕ ಅಂತ ಹೇಳಿ ಮಾಡ್ಲ. ಹೌದು ನೋಡಲ್ಲ, ತಿರುಗಾಕಿ ಪೋಸು ಕೊಡಾಕತ್ತಲ್ಲಿ ಕೂತ. ನೀನು ನನ್ಗೆ ಬೇಡ. ಅಯ್ಯೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಳೋರಿಗಲ್ಲಿ ಒಂದು ರಾತ ನೋಡಿ ಅದು ಅನ್ನ. ಮಸ್ತ್ ಮಾರ್ನಿಂಗ್ ವ್ಯೂ ನೋಡಿದ್ರಲ್ಲ, ಇದು ನಮ್ದು ನೆಕ್ಸ್ಟ್ ಡೇ ಮಾರ್ನಿಂಗ್. ಎಲ್ಲರೂ ಇಲ್ಲೇ ಮ್ಯಾಲೆ ಹಾಸ್ಕೊಂಡು ಬಿಟ್ಟಿದ್ವಿ, ಒಳಗೆ ಹೊರಗೆ. ಅದು ಯಾಕಂದ್ರೆ ಸಮ್ಮರ್ ಅಲ್ಲ, ಫುಲ್ ಶೆಕೆ ಇರ್ತೈತಿ. ಸೊ ಮಸ್ತ್ ತಂಪು ಗಾಳಿ, ಎಲ್ಲರೂ ಮಾತಾಡ್ಕೊಂತ ಇಲ್ಲೇ ಮಲ್ಕೊಂಡಿದ್ವಿ. ಹೌದು, ಮತ್ತೆ ನಮ್ಮ ಅಕ್ಕ ತಿರುಗಿ ಹೇಳೋದ್ರೊಳಗೆ ಜಳಕ ಮಾಡಿ ಹೂರ್ಲಕ್ಕೆ ರೆಡಿ ಮಾಡ್ಕೊಳಕತ್ತಾವ ಜೋರ್ದಾರ. ಈ ಅಕ್ಕ ನೋಡಿಲೆ, ನಮ್ಮ ಇನ್ನೊಬ್ರು ಅಕ್ಕ ಏನು ದೀಡ್ ನಮಸ್ಕಾರ ನಸಕ್ನಾಗ ಎದ್ದು ದೀಡ್ ನಮಸ್ಕಾರ ಹಾಕಿ ಬಂದವ್ರು ಅದಾರಿಲ್ಲ. ಎಲ್ಲ ಆಲ್ಮೋಸ್ಟ್ ಹಾಫ್ ರೆಡಿ ಮಾಡಿಬಿಟ್ಟಾರ. ಚಾಟ್ ಬರೀತಾರ. ಹೆಂಗಿತ್ರಿ ನಿಮ್ಮ ದೀಡ್ ನಮಸ್ಕಾರ ಎಕ್ಸ್ಪೀರಿಯನ್ಸ್ ಹೇಳ್ರಲ್ಲ. ಹಾಂ ಅಕ್ಕಾರ, ನಿಮ್ಮ ದೀಡ್ ನಮಸ್ಕಾರ ಎಕ್ಸ್ಪೀರಿಯನ್ಸ ಚೆನ್ನಾಗಿತ್ತಮ್ಮ. ಇದ ತಗೊಳ್ಳೇನು ಚಾಣಿ, ನಾವು ನೀನು ಕಳಿಸ್ತಿ ಅಂತ ಮಾಡಿ ಕಳಿಸ್ಲೇ ಇಲ್ಲ. ನೀ ಫೋನ್ ಹೋಗಿ ಲಾಗ್ ಮಾಡ್ಕೊಂಡ್ ಬರ್ಬೇಕಿತ್ಲ. ಮತ್ತೆ ಮಕ್ಕೊಂದ ಬಿಟ್ಟಾರ ಹೊಸ್ರು. ನೋಡಿ ನಮ್ಮ ಶಾಂತ ಎಲ್ಲ ಶಾಪಿಂಗ್ ಮಾಡ್ಕೊಳತ್ತಾಳ ಇಲ್ಲಿ ಕೂತು. ಅಡ್ಗಿದೆಲ್ಲ ತಯಾರಿ ನಡೆಸಿದಿಲ್ಲ ಶಾಂತ? ಈಗ ಯಾವ ಪಲ್ಯ ನಡೆಸಿದಕ್ಕೆ? ಬದ್ನಿಕಾಯಿ ಪಲ್ಯ. ಹೌದು ಕಾವು ಅಂದ್ರೆ ಇವತ್ತು ಮಾಡಾಗೈತಿ ನಂಗೆ.
ಜೀರಿ ಜೀರಿ ಚಿರಿ ನೀನ ಸಾಕು ಸೊಕ 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 ಸಚ್ಚು ನೋಡಿ ಎಷ್ಟು ಚಂದ ಇಟ್ಟಿಟ್ಟೇನು ಅಲ್ಲಿ ನೋಡಿ ಹಬ್ಬ ಕುಡಿಯತ್ತವ ನೋಡಲ್ಲ ಮಮ್ಮಿ ಅದು ಸಣ್ಣ ಪಾಪುದು ನೀನು ಸಣ್ಣ ಪಾಪು ಅದಿಲ್ಲ ನಿಮ್ಮ ಮಮ್ಮಿ ಎಲ್ಲದ ಅವು ನೋಡ ಸಣ್ಣ ಪಾಪುಗಳು ಮಮ್ಮಿ ಅದ ಎಷ್ಟು ಕ್ಯೂಟ್ ಅದಾವಲ್ಲ ಇಟ್ಟಿಟ್ಟನು ಬಾ ನಡಿ ಹೋಗೋಣ ಮನಿ ಅರ್ಬಿ ಹಾಕೊಳಕೈತೆ ಸೊ ಮಧ್ಯಾಹ್ನ ಬೌರಮ್ಮನ ಪೂಜೆ ಅದು ಮುಗಿಸ್ಕೊಂಡು ಊಟ ಅದು ಮಾಡಿ ಲೈಕ್ ಪುತ್ತೆತನದು ಮಾಡಿ ಊಟ ಅದು ಮುಗಿಸ್ಕೊಂಡು ಅರೌಂಡ್ ಈವ್ನಿಂಗ್ 3 4 ಹಂಗೆ ನಮ್ಮ ಚಿಕ್ಕಿಗಳೆಲ್ಲರೂ ಬಂದಿದ್ರು ಅವರು ಆಚೆ ಕಡೆ ತೋಟದಾಗಿರ್ತಾರಲ್ಲ ಸೊ ಅಂದ್ರೆ ಹೆಂಗಂದ್ರೆ ಇದೇ ಟೈಮ್ ಇರ್ತೈತೆ ಲೈಕ್ ಐದೇಶಿದಾಗನ ಎಲ್ಲರೂ ಬಂದಿರ್ತಾರೆ ಎಲ್ಲ ಮನೆ ಹೆಣ್ಮಕ್ಳು ಎಲ್ಲರೂ ಬರ್ತಾರೆ ಸೊ ಫುಲ್ ಮನೆ ಫುಲ್ ಆಗಿಬಿಡ್ತೈತಿ ಎಲ್ಲರೂ ಎಷ್ಟೋ ತನಕ ಕುಂತು ಫುಲ್ ಗಾಸಿಪ್ ಮಾಡತ್ತಿದ್ರು ಯಾವಾಗ ಹೇಳಿದ್ನಲ್ಲ ಅರೌಂಡ್ 4 ಅದು ಹಿಂಗೆ ಬಂದಿದ್ರಲ್ಲ ಫುಲ್ ಕತ್ಲಾಗೋ ತನಕನೂ ಎಲ್ಲರೂ ಇದ್ದ ಮಾತಾಡಿ ಮಜಾ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಇದು ನಮ್ದು ಕೋಳಿ ಫಾರ್ಮ್ ಅಂದ್ರೆ ಲೈಕ್ ಎಗ್ ಫಾರ್ಮ್ ಸೊ ಮಸ್ತ್ ಐತಿ ಅಲ್ಲೇ ಎಷ್ಟೋ ಎವ್ರಿ ಡೇ ಎಗ್ ಪ್ರೊಡ್ಯೂಸ್ ಹಾಕಿರ್ತೈತಿ ನಾವು ಹಂಗೆ ಕೆಳಗೆ ಚೆರಿನ ಕರ್ಕೊಂಡು ಬಾವಿಗೆ ಹೊಂಟಿದ್ದೆ ಈಗಲ್ಲೇ ಸ್ವಿಮ್ಮಿಂಗ್ ಮಾಡೋದೈತ ಸೊ ಹಾಗಾಗಿ ಕರ್ಕೊಂಡು ಹೊಂಟಿದ್ದೆ ನಾನು ಕಾವು 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 ಸ್ವಿಮ್ಮಿಂಗ್ ಹೊಂಟೇನ್ ಚರಿ ಬಾವಿ ಒಳಗೆ ಅಯ್ಯೋ ಕವರ್ ಮಾಡ್ಕೋತಾವ ಬಿಸಿಲಿಗೆ ಮಾತಾಡ ನಾನು ತೊಗೊಂಡೇನ ಅಲ್ಲಿ 6 ಪ್ಯಾಕ್ಸ್ ಕಾಣಕತ್ತಿದ್ ನಮ್ಮ ಮಾಮ ನೋಡ್ರಿ ಅಲ್ಲೇ ಅಲ್ಲಿ ಗಚ್ಚಂಗ್ ಕಟ್ರಿಕೆ ಗುಡ್ ಗರ್ಲ್ ಸ್ಟ್ರಾಂಗ್ ಗರ್ಲ್ ನಮ್ ಚೆರಿ ಇಸ್ ಅ ಸ್ಟ್ರಾಂಗ್ ಗರ್ಲ್ ಚೆರಿ ಕಾಕ ಅದ ನಂಜಬಾರ್ದ ಬಡಿ 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 ಬಡಿಯಮ್ಮ ಗುಡ್ ನೀರು ಕುಡಿಬೇಡ ಬಾ ಅವನು ಕ್ಯಾಮ್ರಾಗೆ ದಿಸಾಡಕತ್ತ ಗಗನೇ ನೋಡೋಣ ಹಾ ಹೋಗಮ್ಮ ಗುಡ್ 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 ಹೋಗ ಹಗ್ಗ ಹಿಡಿಯಮ್ಮ ಹೋಗಿ ಹೋಗ ಹೋಗ ಜಪ್ಕಪ್ಪ ನಿಂದಿರ್ಲಕ್ಕೆ ಹಗ್ಗ ಹಿಡ್ಕೊಂಡು ನಿಂದಿರ್ಲಿ ಹಿಡ್ಕೊ ಅಮ್ಮ ಹಗ್ಗ ವಾವ್ ಸೂಪರ್ ಚೆರಿ ನೋಡಿದ್ರಲ್ಲ ಚೆರಿ ಎಷ್ಟು ಕ್ಯೂಟ್ ಸ್ವಿಮ್ಮಿಂಗ್ ಕಲಿಯಾಕತ್ತಾಳ ಸೊ ಹಂಗೆ ಸಂಜಿಕ ನಾವು ಅಷ್ಟರು ಕಸಿನ್ಸ್ ಆಚೆ ಕಡೆ ತೋಟದಂದ ಮತ್ತು ನಾವು ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿದ್ವಿ ಫ್ಯಾಕ್ಟ್ರಿದು ಜಾತ್ರೆ ಇತ್ತಲ್ಲೇ ಸೊ ನಿಯರ್ ಬೈ ಇತ್ತ ಎಲ್ಲರೂ ಕೂಡಿ ಹೋಗಿದ್ವಿ ಜಾತ್ರೆ ಮಾಡೋಣ ಅಂತೇಳಿ ಇಷ್ಟು ಮಜಾ ಬಂತಲ್ಲ ಎವ್ರಿ ಇಯರ್ ಇದೊಂಥರ ರಿಚುವಲನ ಆಗೈತಿ ಎಲ್ಲ ನಮ್ದು ಐದೇಶಿ ಎಲ್ಲ ಮುಗಿಸ್ಕೊಂಡು ಸಂಜಿಕಿಗೆ ನಾವು ಜಾತ್ರೆಗೆ ಅಟೆಂಡ್ ಆಕಿ ಪ್ರತಿ ವರ್ಷ ಇದೇ ಟೈಮಿಗೆ ಇರ್ತೈತಿದ ಸೊ ಮಸ್ತ್ ಮಜಾ ಮಾಡಿದ್ವಿ ನಾವಲ್ಲಿ ಹೋಗಿ